ಆತ್ಮೀಯರಿಗೆ ನಮಸ್ಕಾರಗಳು. ನಾನು ಸಿದ್ಧಲಿಂಗ್ ಎಸ್ ಶಳಿಗಿ, ವೈಡ್ಲಿ.ಇನ್ ಟೀಮ್ವರ್ಕ್ಸ್ LLPಯ ಸಂಸ್ಥಾಪಕ. ಕಳೆದ ಅಕ್ಟೋಬರ್ನಲ್ಲಿ ನಡೆದಿರುವಂತಹ ಸ್ಕಿಲ್ ಇಗ್ನೈಟ್ನಲ್ಲಿ ಪರಿಚಯದಂತಹ ಆತ್ಮೀಯರು ಕುಶಾಲ್ ಪದ್ದಾರ್ ಸರ್ ಅವರು ಡ್ರೋನ್ ತರಬೇತಿ ಸಂಬಂಧಿಸಿದಂತೆ ಮಾಹಿತಿಯನ್ನು ತಮ್ಮ ಜೊತೆಯಲ್ಲಿ ಹಂಚಿಕೊಳ್ಳೋದಕ್ಕೋಸ್ಕರ ಹಾಗೂ ಅವರು ಆರ್ಗನೈಸ್ ಮಾಡಿರುವಂತಹ 5 ದಿನದ ಡ್ರೋನ್ ತರಬೇತಿಯ ಕುರಿತಂತೆ ಮಾಹಿತಿಯನ್ನು ಸಂಪೂರ್ಣವಾಗಿ ಡ್ರೋನ್ ವಿಷಯಕ್ಕೆ ಸಂಬಂಧಿಸಿದಂತೆ ಯಾವೆಲ್ಲ ನಮ್ಮಲ್ಲಿ ಇರುವಂತಹ ತೊಂದರೆ ಹಾಗೂ ನಮ್ಮಲ್ಲಿರುವಂತಹ ಒಂದು ಪ್ರಶ್ನೆಗಳಿಗೆ ಉತ್ತರವನ್ನು ಅವರ ಮೂಲಕ ನಾನು ಕೊಡಲು ಅವರನ್ನು ಹಾರ್ದಿಕವಾಗಿ ಸ್ವಾಗತಿಸುತ್ತಿದ್ದೇನೆ. ಸರ್, ನಮಸ್ಕಾರಗಳು. ನಮಸ್ಕಾರ ಸರ್, ಮೊದಲನೇದಾಗಿ ತಮ್ಮ ಪರಿಚಯವನ್ನು ತಾವು ನಮ್ಮ ಆತ್ಮೀಯರಿಗೆ ಹಾಗೂ ಗ್ರಾಹಕರಿಗೆ ತಿಳಿಸ್ಕೊಡ್ಬೇಕಂತ ವಿನಂತಿಸಿಕೊಳ್ಳುತ್ತಿದ್ದೆ. ನಮಸ್ಕಾರ ಎಲ್ಲರಿಗೂ. ನನ್ನ ಹೆಸರು ಕುಶಲ್ ಕುಮಾರ್ ಬಿ ಪೊದ್ದಾರ್ ಅಂತ. ನಾನು ಎಕ್ಸಲೆಂಟ್ ಟೆಕ್ನೋ ಪವರ್ ಪ್ರೈವೇಟ್ ಲಿಮಿಟೆಡ್ ಕಂಪನಿಯ ಸಂಸ್ಥಾಪಕ ಮತ್ತು ನಿರ್ದೇಶಕ ಇದ್ದೇನೆ. ಈಗ ಯಾವೆಲ್ಲ ಸಂಸ್ಥೆಗಳ ಸಂಯೋಗದೊಂದಿಗೆ ಈ ಕಾರ್ಯಕ್ರಮವನ್ನು ತಾವು ಹಮ್ಮಿಕೊಂಡಿದ್ದೀರಿ ಅನ್ನುವಂಥ ಮಾಹಿತಿಯನ್ನು ಹಂಚ್ಕೋಬೇಕು ಅಂತ ವಿನಂತಿ. ಇಲ್ಲಿ ವಿಶೇಷವಾಗಿ ಕೃಷಿ ವಿಜ್ಞಾನ ಕೇಂದ್ರ ಮತ್ತು ಎಕ್ಸಲೆಂಟ್ ಟೆಕ್ನೋ ಪವರ್ ಪ್ರೈವೇಟ್ ಲಿಮಿಟೆಡ್ ಕಂಪನಿ ಮತ್ತು ವೈಡ್ಲಿ.ಇನ್ ಟೀಮ್ವರ್ಕ್ಸ್ LLP ಸಂಯೋಗದಲ್ಲಿ ಇದು 5 ದಿವಸದ ರಾಜ್ಯ ಮಟ್ಟದ ಡ್ರೋನ್ ಸರ್ವೆ ಮತ್ತು ಮ್ಯಾಪಿಂಗ್ ಟ್ರೈನಿಂಗ್ ನಡೆಸಲಾಗುತ್ತದೆ. ಸರ್, ಇದು ದಿನಾಂಕ ಮತ್ತು ಸ್ಥಳದ ಬಗ್ಗೆ ಸ್ವಲ್ಪ ಮಾಹಿತಿಯನ್ನು ತಿಳಿಸ್ಬೋದಾ? ಸ್ಥಳ ಕೃಷಿ ವಿಜ್ಞಾನ ಕೇಂದ್ರ, ಆಳಂದ್ ರೋಡ್, ಕಲಬುರಗಿ. ಅದು ದಿನಾಂಕ ಬಂದು 15 ಡಿಸೆಂಬರ್ 2025ರಿಂದ 19 ಡಿಸೆಂಬರ್ 2025 ಇರ್ತದೆ. ಸರ್, ಈಗ ಮುಂಚೆ ಹೇಳ್ದಂಗೆ ಡ್ರೋನ್ ಸಂಬಂಧಿಸಿದಂತೆ ಮಾಹಿತಿಯನ್ನು ನಾವು ತಿಳಿಸ್ತೀವಿ ಅಂತ ಹೇಳಿದ್ದೀವಿ. ಹೌದು ಸರ್, ನಾವು ತಿಳ್ಕೊಂಡಂಗೆ ಡ್ರೋನ್ ಅಂತಂದರೆ ಓನ್ಲಿ ಕ್ಯಾಮ್ರಾ ಏನು ನಾವು ನೋಡ್ತೀವಿ ಅಥವಾ ಎಲ್ಲೋ ಫಂಕ್ಷನ್ಗಳಲ್ಲಿ ನಾವು ನೋಡ್ತೀವಿ, ದೊಡ್ಡ ಪ್ರಮಾಣದ ಫಂಕ್ಷನ್ ನಡೀತಾ ಇರೋಂಥ ಸಂದರ್ಭದಲ್ಲಿ ಮದುವೆ ಸಮಾರಂಭಗಳಲ್ಲಿ ಏನು ಹಾರಿಸ್ತಾ ಇದ್ದಾರೆ ಕ್ಯಾಮ್ರಾ ಡ್ರೋನ್ಸು, ಅದನ್ನೇ ನಾವು ಕೆಲವೊಬ್ಬರು ಸ್ವಲ್ಪ ಮಾಹಿತಿ ಕಡಿಮೆ ಇರುವಂಥ ನಮ್ಮಂಥ ಜನರಿಗೆ ನೀವು ಡ್ರೋನ್ನಲ್ಲಿರುವಂಥ ವಿಧಾನಗಳು ಮತ್ತು ಡ್ರೋನಲ್ಲಿ ಯಾವ ರೀತಿಯ ಡ್ರೋನ್ಸ್ಗಳು ಇರುತ್ತೆ ಅನ್ನೋಂಥದ್ದು ಮಾಹಿತಿಯನ್ನು ತಾವು ತಿಳಿಸಿ. ಇಲ್ಲಿ ಜನಗಳು ಏನು ತಿಳ್ಕೊಂಡಿದ್ದಾರೆ ಅಂದರೆ ಜಸ್ಟ್ ವೆಡ್ಡಿಂಗ್ನಲ್ಲಿ ಮಾತ್ರ ಡ್ರೋನನ್ನು ಉಪಯೋಗ ಮಾಡುತ್ತಾರೆ. ಹಾಗಿಲ್ಲ, ಡ್ರೋನ್ಗಳು ಹಲವಾರು ರೀತಿಯ ಕೈಗಾರಿಕೆಗಳಲ್ಲಿ ಉಪಯೋಗ ಮಾಡ್ಬೋದು. ಒಂದು ಡ್ರೋನ್ ಬಂದು ವಿಂಡ್ ಟರ್ಬೈನ್ ಸರ್ವಿಸಲ್ಲಿ ಯೂಸ್ ಮಾಡ್ಬೋದು, ಪವರ್ ಲೈನ್ ಸರ್ವೇಯಲ್ಲಿ ಯೂಸ್ ಮಾಡ್ಬೋದು, ರೈಲ್ ಲೈನ್ ಸರ್ವೇಯಲ್ಲಿ ಯೂಸ್ ಮಾಡ್ಬೋದು, ಸ್ಪ್ರೇಯಿಂಗ್ ಅಗ್ರಿಕಲ್ಚರ್ ಸ್ಪ್ರೇಯಿಂಗ್ನಲ್ಲಿ ಯೂಸ್ ಮಾಡ್ಬೋದು, ಮ್ಯಾಪಿಂಗ್ನಲ್ಲಿ ಯೂಸ್ ಮಾಡ್ಬೋದು. ಹಲವಾರು ರೀತಿಯ ಡ್ರೋನ್ಗಳಿವೆ. ಓಕೆ ಸರ್, ಈಗ ಇದು ಈಗ ನೀವು ತಿಳಿಸ್ದಂಗೆ ಬೇರೆ ಬೇರೆ ವಿಧಾನದ ಡ್ರೋನ್ಗಳನ್ನು ಏನಿದೆ ನೀವು ಹೇಳಿದ್ರಿ, ಕಲಿಯೋಕ್ಕೆ ಇರುವಂತಹ ಮಾನದಂಡಗಳೇನು, ಮತ್ತು ಅದಕ್ಕೇನಾದರೂ ಇಂಗ್ಲೀಷು ಮತ್ತು ಕಂಪ್ಯೂಟರ್ನ ಮಾಹಿತಿ ಏನಾದರೂ ಬೇಕಾ ಅಂತ? ಇದರಲ್ಲಿ ಆ ಥರದ ವಿಶೇಷ ಏನೂ ಇಲ್ಲ. ಆ್ಯಕ್ಚುಲಿ 18 ವರ್ಷಕ್ಕಿಂತ ಮೇಲ್ಪಟ್ಟಿರಬೇಕು ಮೊದಲೇದು. ಆಮೇಲೆ ಎರಡನೇದು 10ನೇ ಅಂತ SSC ಆಗಿರಬೇಕು. ಅದಕ್ಕೆ ಯಾವುದೇ ವಿಶೇಷವಾದಂಥ ಇದಕ್ಕೆ ಕಂಪ್ಯೂಟರ್ ಜ್ಞಾನ ಅವಶ್ಯಕತೆ ಇಲ್ಲ. ಸಾಮಾನ್ಯವಾಗಿ ಎಲ್ಲರನ್ನೂ ಕಲಿಯಬೋದು. ಈಗ ನೀವು ಹೇಳಿದಂಥ 5-6 ಥರದ್ದು ಏನು ಡ್ರೋನ್ಗಳು ಹೇಳಿದ್ದೀರಾ ನೀವು? ಹೌದು. ಈ ವಿವಿಧ ರೀತಿಯ ಡ್ರೋನ್ಗಳು ಇವೆಲ್ಲನೂ ಒಂದು 5ರಿಂದ 10 ದಿನದ ಒಳಗಾಗಿ ಕಲಿಯುವಂಥ ಒಂದು ತರಬೇತಿಗಳಿರುವಂಥ ಡ್ರೋನ್ಗಳು, ಅಥವಾ ಅದಕ್ಕೆ ಆದಂಥ ಸಪ್ರೇಟ್ ಏನಾದರೂ ತರಬೇತಿಗಳು ಪಡಿಬೇಕಾಗತ್ತಾ? ಇಲ್ಲ, ಅದು ಈ DGCA ಮಾನದಂಡ ಪ್ರಕಾರ 5 ದಿವಸದೇ ಡ್ರೋನ್ ಕೋರ್ಸ್ಗಳು ಇರ್ತವೆ. ಓಕೆ. ಅದರಲ್ಲಿ ಬೇರೆ ಬೇರೆ ಡ್ರೋನ್ಸ್ಗಳು ಅಂದರೆ ಸರ್ವೆ ಸಲುವಾಗಿ 6 ದಿನದ ಕೋರ್ಸ್ಗಳು ಇರ್ತವೆ. ಓಕೆ. ಮತ್ತು ಇನ್ನೊಂದು ಶೂಟಿಂಗ್ ಕ್ಯಾಮ್ರಾ ಸಿನಿಮ್ಯಾಟಿಕ್ ಡ್ರೋನ್ ಸಲುವಾಗಿ 8 ದಿವಸ ಇರ್ತದೆ. ಓಕೆ. ಹೀಗೆ ಕಂಪಲ್ಸರಿಯಾಗಿ 6ರಿಂದ 8 ದಿವಸವಾಗಿ ಮಾನದಂಡದ ಪ್ರಕಾರ ಅಳವಡಿಸಲಾಗಿದೆ ಇದು. ಓಕೆ ಸರ್, ಇದಕ್ಕೀಗ ಡ್ರೋನ್ದು ಈಗ DGCA ಅಂತಂದರೆ DGCA ಮೀನಿಂಗ್ ಏನಾದರೂ ಫುಲ್ ಫಾರ್ಮ್ ನಮ್ಗೆ ತಿಳಿಸ್ಬೋದು? ಡೈರೆಕ್ಟರ್ ಆಫ್ ಸಿವಿಲ್ ಏವಿಯೇಷನ್ ಅಂತ, ಜನರಲ್ ಏವಿಯೇಷನ್, ಜನರಲ್ ಸಿವಿಲ್ ಏವಿಯೇಷನ್. ಅಂದರೆ ಇದು ಕೇಂದ್ರ ಸರ್ಕಾರ ಅಥವಾ ರಾಜ್ಯ ಸರ್ಕಾರ, ಯಾವ ಸರ್ಕಾರ ಇದಕ್ಕೆ ಒಂದು ಸರ್ಟಿಫಿಕೇಟನ್ನು ನೀಡುತ್ತೆ ಅಂತ ತರಬೇತಿ ಪಡೆದವರಿಗೆ? ಇದು ಕೇಂದ್ರ ಸರ್ಕಾರ ಸರ್ಟಿಫಿಕೇಟ್ ಒದಗಿಸುತ್ತೆ. ಓಕೆ. ಈಗ ನೀವು 5 ದಿನದಲ್ಲಿ ಕೊಡ್ತಾ ಇರುವಂಥ ತರಬೇತಿಯಲ್ಲೂ ಕೂಡ ಈ ಸರ್ಟಿಫಿಕೇಟ್ ಇರುತ್ತಾ ಅಥವಾ ಅದಕ್ಕೆ ಏನಾದರೂ ಬೇರೆ? ಇಲ್ಲ, ಇದು 5 ದಿವಸದ ಇದು ತರಬೇತಿಯಲ್ಲಿ ಬರೀ 5 ದಿವಸದ ಅನುಭವದ ಪ್ರಕಾರ ಪ್ರಮಾಣೀಕೃತ ಮಾಡಲಾಗುತ್ತದೆ ಅಷ್ಟೇ. ಓಕೆ. ಇದು ಕಾಲೇಜ್ KVK ವತಿಯಿಂದ ಮತ್ತು ಇದು ಎಕ್ಸಲೆಂಟ್ ಟೆಕ್ನೋ ಪವರ್ ಪ್ರೈವೇಟ್ ಲಿಮಿಟೆಡ್ ಮತ್ತು ವೈಡ್ಲಿ.ಇನ್ ಸಂಯೋಗದಲ್ಲಿ ಮಾತ್ರ ಸರ್ಟಿಫಿಕೇಟ್ ಒದಗಿಸಲಾಗುತ್ತದೆ. ಓಕೆ. ಅಂದರೆ ಈ ತರಬೇತಿಗಳನ್ನು ಪಡೆದ್ರೆ ಮುಂದಿನ ಬರುವಂಥ ದಿನದಲ್ಲಿ ಅವರು ಡಬಲ್ ಕಲಿಬೋದು ಅನ್ನೋಂಥ ಒಂದು ಆಯಿತು, ಕಡಿಮೆ ಫೀಸಲ್ಲಿ ಮತ್ತು ಡಬಲ್ ಮಾಹಿತಿಯನ್ನು ಅವ್ರು ಪಡ್ಕೋಬಹುದು. ಏನು ಇಲ್ಲಿ ಕಲಿತರೆ ಇಲ್ಲಿ ಮೊದಲು ಅನುಭವ ಜಾಸ್ತಿ ಆಗುತ್ತೆ, ಅನುಭವ ಸಿಗುತ್ತೆ, 5 ದಿನದ ಅನುಭವ ಜಾಸ್ತಿ ಸಿಗುತ್ತೆ. ಮತ್ತು ನೀವು ಲೈಸೆನ್ಸ್, ಕಮರ್ಷಿಯಲ್ ಲೈಸೆನ್ಸ್ ಬೇಕಾದರೆ ಇದೇ ಅನುಭವ ತೊಗೊಂಡು ಇಲ್ಲ 5 ದಿನದ ಕೋರ್ಸ್ ಕಂಪ್ಲೀಟ್ ಮಾಡಿದ್ರೆ ಅದು ಈಸಿ ಆಗುತ್ತದೆ ಅಷ್ಟೇ.
ಓಕೆ. ಅಂದರೆ ಈಗ ನೀವು ಹೇಳೋ ಪ್ರಕಾರ ಏನು ಅಂತಂದರೆ ಸರ್, ಈಗ ಇಲ್ಲಿ 5 ದಿನ ಕಲಿತು ಆಮೇಲೆ ಮತ್ತೊಂದು ಇದು ಮಾಡಬೇಕು ಅಂದರೆ ಮತ್ತೆ ಫೀಸ್ ಜಾಸ್ತಿ ಆಗುತ್ತೆ ಅನ್ನೋಂಥ ನಮಗೊಂದು ಇದು ಇರುತ್ತೆ. ಹಾಗಾಗಿ ಇದಕ್ಕೇನು ಫೀಸ್ ಸ್ಟ್ರಕ್ಚರಲ್ಲಿ ನೀವೇನಾದರೂ ಹೆಂಗಿರುತ್ತೆ ಇದು ಅಂತ? ಫೀಸ್ ಸ್ಟ್ರಕ್ಚರ್ ಇದು ಜಾಸ್ತಿ ಇಲ್ಲ. ಇದು 15,000 ರೂಪಾಯಿ ಈಗ ಅವೇರ್ನೆಸ್ ಪ್ರೋಗ್ರಾಮ್ಸ್ ಮಾಡಿದ್ದೀವಿ. ಓಕೆ. ಮುಂಬರುವ ಇದ್ದಲ್ಲಿ ಕಮರ್ಷಿಯಲ್ ಡ್ರೋನ್ ಸಲುವಾಗಿ ಈ ಫೀಸನ್ನು ಇದು ಮೈನಸ್ ಮಾಡ್ತೀರಾ? ಓಕೆ. ಈಗ ಇಲ್ಲಿ ಬರಬೇಕು ಅಂತಂದರೆ ಆಲ್ ಓವರ್ ಕರ್ನಾಟಕದಿಂದ ಯಾರೇ ಬರ್ಬೋದು? ಸ್ಟೇಟ್ ಲೆವೆಲ್ ಅಂದರೆ ಆಲ್ ಓವರ್ ಕರ್ನಾಟಕ ಯಾರು ಕೂಡ ಬರ್ಬೋದು. ಅದಕ್ಕೆ ಯಾವುದಾದ್ರೂ ಲಿಂಗಭೇದವಿಲ್ಲ. ಆ್ಯಕ್ಚುಲಿ ವಿದ್ಯಾರ್ಥಿಗಳು ಬರ್ಬೋದು, ಓಕೆ, ಪುರುಷರು ಮಹಿಳೆಯರು ಬರ್ಬೋದು, ರೈತರು ಕೂಡ ಬರ್ಬೋದು, ಯಾವುದೇ ಸಾಮಾನ್ಯ ಇಚ್ಛಿತ ವ್ಯಕ್ತಿಗಳು ಕೂಡ ಬರ್ಬೋದು. ಓಕೆ. ಅಂದರೆ ಈಗ ಅದು ತರಬೇತಿ ಕಲಿಬೇಕು ಅಂತ ಬರುವಂಥ ಇಚ್ಛೆ ಪಡುವಂಥವ್ರು ಏನೆಲ್ಲ ಸರ್ಟಿಫಿಕೇಟ್ ಆಗಲಿ ಅವ್ರು ಏನೆಲ್ಲ ತರಬೇಕು ಅಂತ? ದೂರಿಂದ ಬರೋರು ಅಂದರೆ ಇದು ಕಲಬುರಗಿ ಡಿಸ್ಟಿಕ್ ಅಂದರೆ ಕಲಬುರಗಿ ಜಿಲ್ಲೆ ಹೊರತಾಗಿ ಬರೋರು ಊಟ ಮತ್ತು ವಸತಿ ಸಲುವಾಗಿ ಆಧಾರ್ ಕಾರ್ಡ್ ತರಬೇಕು ಒಂದು, ಮತ್ತು ವಸತಿ ಊಟದ ಸಲುವಾಗಿ, ಮತ್ತು ಇದಕ್ಕೆ ಡ್ರೋನ್ ಶೂಸ್ ಬೇಕಾಗುತ್ತೆ. ಆ್ಯಕ್ಚುಲಿ ಫೀಲ್ಡಲ್ಲಿ ಟ್ರೈನಿಂಗ್ ಕೊಡಲಾಗುತ್ತೆ. ಆ ಸಲುವಾಗಿ ಇದು ನಾವು ಕಂಪಲ್ಸರಿ ಶೂಸನ್ನು ಬಳಸಬೇಕಾಗುತ್ತೆ. ಓಕೆ. ಅಂದರೆ ಇದು ಫಿಸಿಕಲಿ ಇರೋದ್ರಿಂದ ಅಂದರೆ ಈಗ ನೀವು ಓವರಾಲ್ ಎಷ್ಟು ಅವರ್ಸ್ ಟ್ರೈನಿಂಗ್ ಕೊಡ್ತೀರಾ ಮತ್ತು ಫಿಸಿಕಲಿ ಎಷ್ಟು ಅವರ್ಸ್ ಇದು ಟ್ರೈನಿಂಗ್ ಇರುತ್ತೆ? ಟ್ರೈನಿಂಗ್ ಬಂದು ಆ್ಯಕ್ಚುಲಿ ಜಾಸ್ತಿ ಒತ್ತಿ ಕೊಟ್ಟಿದ್ದು, ಆ್ಯಕ್ಚುಲಿ ಮಹತ್ವ ಕೊಟ್ಟಿದ್ದು ಟ್ರೈನಿಂಗ್ ಸಲುವಾಗಿ, ಇದು ಪ್ರಾಕ್ಟಿಕಲ್ ಸಲುವಾಗಿ. ಓಕೆ. ಪ್ರಾಕ್ಟಿಕಲ್ ಎಷ್ಟು ಗಂಟೆ ಇರುತ್ತೆ ಸರ್? 1 ಅವರಿಂದ 2 ಅವರ್ ಥೆರಾಟಿಕಲ್ ಇರುತ್ತೆ, ಮತ್ತು 4 ರಿಂದ 3 ಅವರ್ 4 ರಿಂದ 5 ಅವರ್ ಮಾತ್ರ ಪ್ರಾಕ್ಟಿಕಲ್ ಇರ್ತದೆ. ಅಂದರೆ ಪ್ರತಿಯೊಂದು ವಿದ್ಯಾರ್ಥಿಗೆ ಒಂದು ಟೈಮ್ ಅಂತ ಫಿಕ್ಸ್ ಮಾಡಲಿ ಅವರಿಗೆ ಇಷ್ಟಿಷ್ಟು ಅವರ್ಸ್, ಒಂದು ಹಾಫ್ ಆನ್ ಅವರ್ 1 ಅವರ್ ಅದು ಏನು ಟೈಮ್ ಸೆಟ್ ಮಾಡ್ತೀರಾ ಅದ್ರ ಪ್ರಕಾರ ಅವರಿಗೆ ತಾವು ಅದು ಡ್ರೋನ್ ಹಾರ್ಸೋಕ್ಕೂ ಕೂಡ ತರಬೇತಿಯನ್ನು ಕೊಡ್ತೀರಾ, ಅವಕಾಶವನ್ನು ಕೊಡ್ತೀರಾ. ಓಕೆ ಸರ್. ಈಗ ಇನ್ನೊಂದೇನು ಮಾಹಿತಿ ಅಂತಂದರೆ, ಈಗ ಡ್ರೋನ್ ಕಲಿತಂಥ ಈಗೇನು ತರಬೇತಿ ಪಡೆದಂಥ ವಿದ್ಯಾರ್ಥಿಗಳು ನೀವು ಹೇಳ್ದಂಗೆ ಸರ್ಟಿಫಿಕೇಟ್ಗೆ ಯಾವೆಲ್ಲ ರೀತಿಯ ಅಂತ ತನ್ನದೇ ಅಂತ ಒಂದು, ಪ್ರತಿಯೊಂದು ಸರ್ಟಿಫಿಕೇಟ್ಗೂ ತನ್ನದೇ ಅಂತ ಒಂದು ಮಹತ್ವ ಇರುತ್ತೆ. ಈ ಒಂದು ಡ್ರೋನ್ ತರಬೇತಿ ಮೌಲ್ಯ, ಅದಕ್ಕೆ ಆದಂಥ ಒಂದು ಮೌಲ್ಯ ಯಾವ ರೀತಿ ಇದನ್ನ ಪಡ್ಕೊಳ್ಬೋದು ವಿದ್ಯಾರ್ಥಿಗಳು? ಯಾವುದೇ ಇದೊಂದು 5 ಸರ್ಟಿಫಿಕೇಟ್ ಅಂದರೆ ಇದು ಅವೇರ್ನೆಸ್ ಪ್ರೋಗ್ರಾಮಿಂದ ಕೃಷಿ ವಿಜ್ಞಾನ ಕೇಂದ್ರದ ಮತ್ತು ಈಗ ಪ್ರೈವೇಟ್ ಕಂಪ್ನಿಯಾಗಂಥ ಎಕ್ಸಲೆಂಟ್ ಟೆಕ್ನೋ ಪವರ್ ಕಂಪ್ನಿ ಮತ್ತು ID.in ಕಂಪ್ನಿ ವತಿ ಕೊಟ್ಟಿರಿಂದ ಇದು ಬರುವಂಥ ಅವಶ್ಯಕತೆನ ಮುಂಬರುವಂಥ ಅಪೋರ್ಚುನಿಟಿಲಿ ಇದು ಮುಖ್ಯವಾಗಿ ಯೂಸ್ ಆಗುತ್ತೆ. ಏನಪ್ಪ ವೆಟ್ಟೇಜ್ ಜಾಸ್ತಿ ಇರುತ್ತೆ. ಓಕೆ. ಅಂದರೆ ಈಗ ಇದು ಸರ್ಕಾರದಿಂದ ಯಾವೆಲ್ಲ ಸೌಲಭ್ಯಗಳು ಪಡ್ಕೋಬೋದು ಅದರದೆಲ್ಲನೂ ಮಾಹಿತಿಯನ್ನು ತಾವಲ್ಲಿ ಹಂಚ್ಕೋತೀರಾ? ಅಲ್ಲಿ ಎಲ್ಲ ಸೌಲಭ್ಯ ಕಳಿಸ್ಕೊಡ್ತೀವಿ. ಇವಾಗ ಸಬ್ಸಿಡಿ ಯಾವ ಥರ ಸಿಗುತ್ತೆ, ಓಕೆ, ಲೋನಲ್ಲಿ ಇದು ಡ್ರೋನ್ ಯಾವ ಥರ ಸಿಗುತ್ತೆ, ಯಾವ ಕೈಗಾರಿಕೆಯಲ್ಲಿ ಇದು ಡ್ರೋನ್ ಉಪಯೋಗ ಮಾಡೋದು ಕಲಿಸ್ಕೊಡ್ಲಾಗುತ್ತದೆ. ಓಕೆ. ಸೊ ಯಾವ ರೀತಿ ಡ್ರೋನ್ಸ್ ಇರುತ್ತೆ ಕಲಿಸಲಾಗುತ್ತೆ. ಬೇಸಿಕ್ದಿಂದ ಅಡ್ವಾನ್ಸ್ ಲೆವೆಲ್ ತನಕ ಎಲ್ಲ ಕಲಿಸ್ಕೊಡ್ಲಾಗುತ್ತದೆ. ಈ ತರಬೇತಿ ಇಂಗ್ಲೀಷಲ್ಲಿ ಇರುತ್ತೆ, ಹಿಂದಿಯಲ್ಲಿ ಇರುತ್ತೆ ಅಥವಾ ಕನ್ನಡದಲ್ಲಿ ಇರುತ್ತೆ ಸರ್? ಇದು ಮುಖ್ಯ ಕ್ವಶನ್ ಅಂದರೆ ಇದು ಆ್ಯಕ್ಚುಲಿ ಹೇಳಬೇಕಾದ್ರೆ ಇಂಪಾರ್ಟೆಂಟ್. ಇದು ಲ್ಯಾಂಗ್ವೇಜ್ ಬಂದು ಕನ್ನಡವನ್ನು ಬಹಳ ಮಹತ್ವ ಕೊಟ್ಟಿದೆ. ಪ್ರಥಮವಾಗಿ ಕನ್ನಡ, ಆಮೇಲೆ ಹಿಂದಿ, ಆಮೇಲೆ ಇಂಗ್ಲೀಷ್, 3 ಲ್ಯಾಂಗ್ವೇಜ್ ಬಳಸಲಾಗುತ್ತೆ. ಅಂದರೆ 3 ಯಾವುದೇ ಲ್ಯಾಂಗ್ವೇಜ್ ಬಂದ್ರೂ ನಾವಿಲ್ಲಿ 3ರಲ್ಲಿ ಯಾವುದೇ ಒಂದು ಲ್ಯಾಂಗ್ವೇಜ್ ಬಂದರೂ ನಾವಿದು ಡ್ರೋನ್ ತರಬೇತಿಯನ್ನು ಕಲಿಬೋದು. ಹಳ್ಳಿಯಿಂದ ಬಂದರೂ ಕೂಡ ಕನ್ನಡ ಲ್ಯಾಂಗ್ವೇಜಿಂದ ಕಲಿಬೋದು. ಯಾರಾದರೂ ಡಿಗ್ರಿದಿಂದ ಬಂದರೆ ಹಿಂದಿ ಲ್ಯಾಂಗ್ವೇಜ್ ಕಲಿಬೋದು, ಇಂಗ್ಲೀಷ್ ಲ್ಯಾಂಗ್ವೇಜ್ ಕಲಿಬೋದು. ಓಕೆ. ಪ್ರಿಯ ವೀಕ್ಷಕರೇ, ಡ್ರೋನ್ ಸಂಬಂಧಿಸಿದಂತೆ ಮಾಹಿತಿಯನ್ನು ನಾವು ತಮ್ಮ ಜೊತೆಯಲ್ಲಿ ಹಂಚಿಕೊಂಡಿದ್ದೀವಿ. ನಮಗೆ ಇರುವಂಥ ಅನೇಕ ಪ್ರಶ್ನೆಗಳಿಗೆ ಸಂಕ್ಷಿಪ್ತವಾಗಿ ಅತಿ ಕಡಿಮೆ ಸಮಯದಲ್ಲಿ ಡ್ರೋನ್ ವಿಷಯಕ್ಕೆ ಸಂಬಂಧಿಸಿದಂತಹ ಮಾಹಿತಿಯನ್ನು ಹಂಚಿಕೊಂಡಿರುವಂತಹ ಆದರಣೀಯ ಕುಶಾಲ್ ಪದ್ದಾರ್ ಸರ್ ಅವರಿಗೆ ಹೃದಯಪೂರ್ವಕ ಧನ್ಯವಾದಗಳು ಸರ್. ನಮಸ್ಕಾರ.